ನಮಸ್ಕಾರ. ಓಕೆ, ಇದು ಮೊದಲನೇದು ಬಂದ್ಬಿಟ್ಟು ತೈವಾನ್ ಜಾಯಿಂಟ್ ಕಿಂಗ್ ನೇಪಿಯರ್ ಅಂತ. ಓಕೆ, ಮೊದಲ ದಾರಿ ನಾಟಿ ಮಾಡಿದ್ದೀನಿ. ನೋಡಿ, ಮೊದಲೇ ಕಡ್ಡಿ ಹಾಕಿದ್ರೆ ಬರೋದಿಲ್ಲ ಅಂತಾರೆ. ಹೌದು, ಬನ್ನಿ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. 1 2 3 4 5 6 7 8 9 10 11 12 13 14 15 16 17 18 19 20 21 ಕಡ್ಡಿ ಆಲ್ರೆಡಿ ಇದೆಲ್ಲ ಬರ್ತದೆ. ಆಲ್ರೆಡಿ ಕಟಾವ್ ಮಾಡಿದ್ರೆ ಇನ್ನು ನಾಟಿ ಮಾಡಿದ್ರೆ ಸರ್ ಇದು ಜಸ್ಟ್ ಸರ್ ನಾಟಿ ಮಾಡಿ ಡೆವಲಪ್ ಮಾಡಿ ಜಸ್ಟ್ ಒಂದೇ ತಿಂಗಳು ಆಗಿರೋದು. ಇನ್ನು ಬರೀ ಒಂದೇ ತಿಂಗಳು ಅಂದ್ರೆ ಟೋಟಲ್ ನಾಟಿ ಮಾಡಿ 60 ದಿನ ಆಗಿದೆ ಈಗ. ಇದಕ್ಕೆ ಇನ್ನೊಂದು 10 ಡೇಸ್ ಕಟಿಂಗ್ ಮಾಡ್ಬೋದು ನಾವು. 10 ಡೇಸ್ ಮಾಡ್ಬೋದು. ಹಾಂ, ಓಕೆ ಓಕೆ ಸರ್. ಈಗ ಒಂದು ತಿಂಗಳಿಗೆ ಎಷ್ಟು ಅಡಿ ಬೆಳೀತೆ ಸರ್ ಇನ್ನು ಇದು? ಸರ್ ಡೆವಲಪ್ ಮಾಡಿ ಒಂದು ತಿಂಗಳಿಗೆ ನೋಡಿ 5 ಅಡಿ ಬಂದಿದೆ ಆಲ್ರೆಡಿ. ಅಲ್ಲ, ನಾನು ಕೇಳ್ಪಟ್ಟಂಗೆ ನಾವು ಫಸ್ಟ್ ಕಡ್ಡಿ ನಾಟಿ ಮಾಡಿದಾಗ ಸೊ ಅದರಲ್ಲಿ ಟೈಮ್ ತಗೊಳ್ಳೋದಕ್ಕೆ ಬರೋದಕ್ಕೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಂದು ಕಟಾವ್ ಆದ್ಮೇಲೆ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಫಸ್ಟ್ ಟೈಮ್ ಹತ್ತಿರ 20 ಕಡ್ಡಿ ಮೇಲೆ ಬಂದಿದೆಯಲ್ಲ ಸರ್. ಇನ್ನೂ ಬರುತ್ತೆ ಸರ್ ಅದು. ನೋಡ್ತಾ ಇದೀವಲ್ಲ, ಚಿಗುರ್ತಾ ಇದೆಲ್ಲ, ಇನ್ನೂ ಡೆವಲಪ್ ಆಗುದಿವಲ್ಲ. ಓಕೆ, ಹೊಸ ಬೇರೆ ಹೊಡಿತಾನೆ ಇರುತ್ತೆ. ಓಕೆ ಓಕೆ ಸೊ ನೀವು ಹೇಳ್ತೀರಾ ಅದಕ್ಕೆ ನೀವು ಸ್ವಲ್ಪ ಡಿಸ್ಟೆನ್ಸ್ ಆಗಿ ಇಡಬೇಕಂತ. ಹೌದು, ಈಗ 3 ಅಡಿ ಡಿಸ್ಟೆನ್ಸ್ ಯಾಕೆ ಕೊಡ್ಬೇಕಂತ ಹೇಳಿ ಇದೇ ಕಾರಣಕ್ಕೋಸ್ಕರ. ನಾಟಿ ಮಾಡಿ 60 ದಿನ ಆಯ್ತು. ಇದಕ್ಕೆ ನಾವು ಬುಡ ಕಳೆ ಎಲ್ಲ ತೆಗ್ಸಿ ಗೊಬ್ಬರ ಹಾಕಿ ಇದು ಮಾಡಿ ಎಷ್ಟು ಒಂದೇ ತಿಂಗಳು ಚೆನ್ನಾಗಿರೋದು. ಓಕೆ, ಸೊ ವಾರ್ಷಿಕವಾಗಿ ಈ ತೈವಾನ್ ಜಾಯಿಂಟಿಂಗ್ ಒಂದು 250 ಟನ್ ಬರುತ್ತೆ. 250 ಟನ್. ಹೌದು, ಎಕರೆಗೆ 8,000 ಕಡ್ಡಿ ಬೇಕಾಗುತ್ತೆ. ಒಂದು ಕಡ್ಡಿಯ ಬೆಲೆ ಕೇವಲ 2 ರೂಪಾಯಿ. ಅಂದ್ರೆ ಒಂದು ಚಾಕ್ಲೇಟ್ ವ್ಯಾಲಿಗೆ ಕಡಿಮೆ. ಓಕೆ ಓಕೆ ಬರೀ 2 ರೂಪಾಯಿ ಕೊಟ್ಟರೆ ಒಂದು ಕಡ್ಡಿ ಬರುತ್ತೆ. ಹೌದು ಸರ್. ಸೊ ಈಗ ಕಳೆ ಎಲ್ಲ ಅಂತ ತೆಗಿಬೇಕಂತ ಹೇಳಿದ್ರೆ ಸೊ ನಾವು ಹೆಂಗೆ ಇದು ನಾಟಿ ಮಾಡಿದ್ಮೇಲೆ ವರ್ಷ ಪೂರ್ತಿ ತೆಗಿತಾ ಇರ್ಬೇಕಾ? ಯಾವ ಒಂದೇ ಟೈಮ್ ಸರ್. ಒನ್ ಟೈಮ್ ಕಳೆ ತೆಗೆದ್ರೆ ಲೈಫ್ ಟೈಮ್ ಸರ್. ಇನ್ಯಾವುದೇ ಕಾರಣ ಕಳೆ ಬರೋದಿಲ್ಲ. ಮತ್ತೆ ಪದೇ ಪದೇ ಕಳೆ ತೆಗೆಯೋದು ಕಟಾವ್ ಮಾಡಿದಾಗ ಹತ್ರ ಇರೋದಿಲ್ಲ. ಒನ್ ಟೈಮ್ ಕಳೆ ತೆಗ್ಬಿಟ್ಟು ಬುಡಕ್ಕೆ ಈ ತರ ಕೂಪರ್ ಮಾಡ್ಬಿಟ್ರೆ ಇನ್ಯಾವುದೇ ಕಾರಣಕ್ಕೆ ಈ ನೆರಳಲ್ಲಿ ಯಾವುದೇ ರೀತಿಯ ಕಳೆ ಬರೋದಿಲ್ಲ. ಸರ್ ಕೂಪರ್ ಮಾಡೋ ಉದ್ದೇಶ ಏನಕ್ಕೆ ಸರ್? ಕೂಪರ್ ಮಾಡೋ ಉದ್ದೇಶ ಹೆಂಗ್ ಗೊತ್ತಾ? ಅತಿ ಹೆಚ್ಚು ತಂಡೆ ಹೊಡಿಲಿ ಅಂತ ಒಂದು ಉದ್ದೇಶ. ಓಕೆ, ಅವಾಗ ಕಳೆಗಳು ಸಂಪೂರ್ಣ ಕ್ಲಿಯರ್ ಆಗುತ್ತೆ. ಆ ನೆರಳಲ್ಲಿ ಮತ್ತೆ ಕಳೆ ಬರಲ್ಲ ಸರ್. ನೆರಳು ಜಾಸ್ತಿ ಇದ್ದಾಗ ಕಳೆ ಕಮ್ಮಿ ಆಗುತ್ತೆ. ಹೌದು ಸರ್, ಹೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.